ಗದಗ್ನ ಲಕ್ಕುಂಡಿ ಗ್ರಾಮದಲ್ಲಿ ಪುರಾತನ ವಸ್ತು ಪತ್ತೆಯಾಗಿದೆ. ಶಿವಲಿಂಗದ ಕುರುಹು ಹೀಗಂತ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ್ದಾರೆ. ದೇಗುಲಕ್ಕೆ ಸಂಬಂಧಪಟ್ಟ ಹಾಗೆ ಐತಿಹಾಸಿಕ ಕುರುಹು ಪತ್ತೆಯಾಗಿದೆ. ಗದಗ್ನ ಲಕ್ಕುಂಡಿಯಲ್ಲಿ ಪುರಾತನ ವಸ್ತು ಪತ್ತೆಯಾಗಿದೆ. ಶಿವಲಿಂಗದ ಕುರುಹು ಹೀಗಂತ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೇಗುಲಕ್ಕೆ ಸಂಬಂಧಪಟ್ಟ ಹಾಗೆ ಐತಿಹಾಸಿಕ ಕುರುಹು ಪತ್ತೆಯಾಗಿದೆ. ತೀವ್ರ ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ ಪುರಾತನ ವಸ್ತು. ಮೊನ್ನೆಯಷ್ಟೇ ಲಕ್ಕುಂಡಿಯಲ್ಲಿ ಒಂದಷ್ಟು ಚಿನ್ನಾಭರಣ ಸಿಕ್ತಲ್ಲ, ಸೊ ಅದನ್ನು ಬೆನ್ನತ್ತಿದಂತಹ ಅಧಿಕಾರಿಗಳಿಗೆ ಮತ್ತಷ್ಟು ಇರಬಹುದೇನೋ. ಏಕೆಂದರೆ ಐತಿಹಾಸಿಕ ಸ್ಥಳ ಆಗಿರುವಂತಹ ಕಾರಣವಾಗಿ 101 ದೇವಸ್ಥಾನಗಳಿದೆ, ಟಂಕಶಾಲೆ ಬೇರೆ ಇತ್ತು. ಈ ಒಂದು ಕಾರಣವಾಗಿ ಮತ್ತಷ್ಟು ಕೂಡ ಉತ್ಖನನ ಮಾಡಿದಂತಹ ಸಂದರ್ಭದಲ್ಲಿ ವಸ್ತುಗಳು ಅಥವಾ ಇನ್ನುಳಿದಂತಹ ಕುರುಹುಗಳು ಸಿಗುವಂತಹ ಸಾಧ್ಯತೆಗಳು ಇರಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ನಿನ್ನೆಯಿಂದಲೂ ಕೂಡ ಈಗಾಗಲೇ ಉತ್ಖನನ ಕಾರ್ಯವನ್ನು ಕೂಡ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಪುರಾತತ್ವ ಇಲಾಖೆಯವರು ಕೂಡ ಈಗಾಗಲೇ ಸ್ಥಳದಲ್ಲಿದ್ದಾರೆ. DC ಅವರು ಕೂಡ ಈಗಾಗಲೇ ಇದಕ್ಕೆ ಚಾಲನೆಯನ್ನು ಕೂಡ ಕೊಟ್ಟರು. ನಿನ್ನೆಯಿಂದಲೂ ಕೂಡ ತೀವ್ರವಾಗಿ ಈಗಾಗಲೇ ಉತ್ಖನನ ಕಾರ್ಯವನ್ನು ಕೂಡ ನಡೆಸಲಾಗ್ತಾ ಇದೆ. ಇವತ್ತು ನೋಡಿ ಶಿವಲಿಂಗದ ಕುರುಹು ಅಂತ ಹೇಳಿ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಒಂದು ವಸ್ತು ಪತ್ತೆಯಾಗಿದೆ ಅಲ್ಲಿ. ಸೊ ಏನು ಅಂಥೇಳಿ ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಶಿವಲಿಂಗದ ಕುರುಹು ಅನ್ನುವಂತಹ ವಿಚಾರಗಳು ಈಗಾಗಲೇ ಗೊತ್ತಾಗ್ತಾ ಇದೆ. ಯಾಕೆಂದರೆ ಸಾಕಷ್ಟು ದೇವಸ್ಥಾನಗಳು ಇದ್ದಂತಹ ಕಾರಣವಾಗಿ ಅದನ್ನು ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಯಾವ ವರ್ಷ ಯಾವ ಒಬ್ಬ ರಾಜರ ಅಧಿಕಾರದ ಅವಧಿಯಲ್ಲಿ ಆಯಿತು, ಏನನ್ನು ಸೂಚಿಸುತ್ತೆ, ಇದು ಬಹಳಷ್ಟು ಇತಿಹಾಸವನ್ನು ಕೂಡ ಹೇಳುತ್ತೆ. ಒಂದು ಕಲ್ಲು ಅಂತ ಹೇಳಿ ಅದನ್ನು ಕೇರ್ಲೆಸ್ ಮಾಡೋ ಹಾಗಿಲ್ಲ. ಆ ಒಂದು ಕಲ್ಲು ಕೂಡ ಇತಿಹಾಸವನ್ನು ನೋಡೋದಾದರೆ ಐತಿಹಾಸಿಕವಾಗಿ ಆ ಕಲ್ಲು ಯಾವ ಒಂದು ರಾಜರ ಅವಧಿಯಲ್ಲಿ ಆಯಿತು, ಯಾತಕ್ಕೋಸ್ಕರ ಆಯಿತು, ಇಸುವೆ ಪ್ರತಿಯೊಂದರ ಒಂದು ವಿವರಣೆಯನ್ನು ಕೂಡ ಆ ಒಂದು ಕಲ್ಲಿರಬಹುದು ಅಥವಾ ಕುರುಹುಗಳು ತಿಳಿಸ್ತಾ ಹೋಗುತ್ತೆ. ಉತ್ಖನನ ಜಾಗ ಸೂಕ್ಷ್ಮ ಪ್ರದೇಶ ಹೀಗಂತ ಹೇಳಿ ಸರ್ಕಾರ ಆದೇಶವನ್ನು ಕೊಟ್ಟಿದೆ, ಘೋಷಣೆಯನ್ನು ಮಾಡಿದೆ. ಲಕ್ಕುಂಡಿ ಗ್ರಾಮಸ್ಥರು ಕಂಗಾಲಾಗ್ಬಿಟ್ಟಿದ್ದಾರೆ. ಮುಂದಿನ ತಿಂಗಳು ವೀರಭದ್ರೇಶ್ವರ ದೇಗುಲ ಜಾತ್ರೆ ಬೇರೆ ಇದೆ. ಸೊ ನಮ್ಮ ಜಾತ್ರೆಗೆ ಜಿಲ್ಲಾಡಳಿತ ತೊಂದರೆ ಮಾಡಿದ್ರೆ ಪ್ರೊಟೆಸ್ಟ್ ಅನ್ನ ಮಾಡ್ತೀವಿ ಅಂತ ಹೇಳಿ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಉತ್ಖನನ ಸ್ಥಳದಲ್ಲಿ ಅಗ್ನಿಕುಂಡ ಹಾಕ್ತಾ ಇದ್ವಿ ಹೀಗಂತ ಆಕ್ರೋಶ ಹೊರ ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಉತ್ಖನನ ಮಾಡ್ತಾ ಇದ್ದಾರೆ, ನಾವು ನೋಡಿದ್ರೆ ಅಲ್ಲಿ ಅಗ್ನಿಕುಂಡ ಹಾಕ್ತಾ ಇದ್ವಿ. ಬಟ್ ಈ ಬಾರಿ ಯಾವ ರೀತಿಯಾಗಿ ಮುಂದಿನ ತಿಂಗಳೇ ನಮಗೆ ಜಾತ್ರೆ ಇದೆ, ಸೊ ಅದಕ್ಕೇನಾದರೂ ಅಡ್ಡಿ ಆಗ್ಬಿಡುತ್ತೆ ಅಂತ ಹೇಳಿ ಭಯ, ಆತಂಕ ಅವ್ರಿಗೆ.